ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಎಸ್ಎಸ್ಕೆ ಸಮಾಜ ಮುಂದೆ ಬರಬೇಕಿದೆ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ತಿಳಿಸಿದರು. ದಾವಣಗೆರೆ ನಗರದ ಬಂಟರ ಭವನದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ 2ನೇ ಸಿಎಂಸಿ ಸಭೆ ಮತ್ತು ನೂತನ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಶಿಕುಮಾರ್ ಮೆಹರವಾಡೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜ ಬಾಂಧವರು ತಮ್ಮ ಮಕ್ಕಳಿಗೆ ಕನಿಷ್ಠ ಪದವಿವರೆಗೂ ಓದಲು ಅವಕಾಶ ನೀಡಬೇಕು ಮತ್ತು ಸಮಾಜ ಸಂಘಟನೆಯಂತಹ ಕಾರ್ಯಕ್ರಮಗಳಿಗೆ ಅವರನ್ನ ಕರೆತರಬೇಕು. ಆಗ ಅವರಿಗೆ ಸಮಾಜದ ನಂಟು ಬೆಳೆಯಲು ಸಾಧ್ಯವಾಗುತ್ತದೆ. ಅಲ್ಲದೆ ಸಂಘಟನೆ ಇದ್ದಲ್ಲಿ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ಎಸ್ಎಸ್ಕೆ ಸಂಘಟನೆಯು ಸದೃಢವಾಗಬೇಕು. ಈ ನಿಟ್ಟಿನಲ್ಲಿ ಸಂಘಟನೆಯಿಂದ ಸಮಾಜದಲ್ಲಿನ ನ್ಯೂನತೆ ಹಾಗೂ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಎಸ್ಎಸ್ಕೆ ಸಮಾಜ ಎಂದರೆ ಒಗ್ಗಟ್ಟಿನಲ್ಲಿರುವಂತಹದ್ದು ಹಾಗೂ ಹಿಂದುತ್ವದ ಬಗ್ಗೆ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಯಾವಾಗಲೂ ಅಭಿಮಾನದಿಂದ ದೇಶದ ರಕ್ಷಣೆಗಾಗಿ ಇರುವಂತಹದ್ದು. ಸಂಘಟನೆ ಎಂಬುದು ತುಂಬಾ ಮುಖ್ಯ. ಸಂಘಟನೆ ಇದ್ದರೆ ಶಕ್ತಿ ಇದ್ದಂತೆ. ಸಮಾಜ ಮುಂದೆ ಬರಬೇಕೆಂದರೆ ಶೈಕ್ಷಣಿಕವಾಗಿ ಸಮಾಜವನ್ನ ಬೆಳೆಸಬೇಕೆಂದು ತಿಳಿಸಿದರು. ಸಂಘಟನೆ ಬಹಳ ಪ್ರಮುಖವಾದದ್ದು. ಈಗ ಎಲ್ಲರೂ ಬಂದಿರಿ, ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸಂಘಟನೆ ಮಾಡಿ ಇಲ್ಲಿ ಬಂದಾಗ ಒಬ್ಬರಿಗೊಬ್ಬರು ವಿಷಯವನ್ನು ಎಕ್ಸ್ಚೇಂಜ್ ಮಾಡ್ಕೋತೀರಿ, ಚರ್ಚೆ ಮಾಡ್ತೀರಿ. ಆದಂಥ ಅನೇಕ ಇಲ್ಲಿ ಸಮಾಜದಲ್ಲಿ ಮುಂದುವಂಥ ಪ್ರಸಿದ್ಧ ವ್ಯಕ್ತಿಗಳನ್ನ ಇಲ್ಲಿ ಸನ್ಮಾನ ಮಾಡಿದರು. ಅವರು ನಾವು ಯಾಕೆ ಈ ರೀತಿ ಆಗಬಾರ್ದು ಅನ್ನೋಂಥ ಭಾವನೆ ಬರಬೇಕು. ನಾನು ಒಂದು ವಿನಂತಿ ನಮ್ಮ ನಿಮಗೆ, ನೀವೆಲ್ಲರೂ ಬಂದಿರ್ತೀರಿ, ಇಂಥ ಕಾರ್ಯಕ್ರಮಕ್ಕೆ ನಿಮ್ಮ ಹದಿಹರೆಯದ ಮಕ್ಕಳು ಕರ್ಕೊಂಡು ಬರ್ಬೇಕು. ಅವ್ರು ಕಲಿಬೇಕು. ಇದನ್ನೆಲ್ಲ ಪದ್ಧತಿಯನ್ನು ಆಂಗ್ಲ ಕಲಿಬೇಕು. ನೀವು ಸರ್ಕಾರಿ ಅವರ ಮನೆ ಟಿ ವಿ ನೋಡೋದು ಕೂತಿರ್ತಾರೆ, ಅವರಿಗೂ ಸ್ವಲ್ಪ ಏನಂತ ಹದಿಹರೆಯದ ಮಕ್ಕಳು ಇರ್ತಲ್ಲ, ಸಮಾಜ ಅಂದ್ರೆ ಏನು, ನಾವು ಹೆಂಗೆ ಹೋಗ್ಬೇಕು, ಎಲ್ಲಿ ಮುಂದೆ ಹೋಗ್ಬೇಕು, ಹೆಂಗೆ ಶಿಕ್ಷಣ ಅಂದ್ರೆ ಏನು, ಇದೆಲ್ಲ ಅರ್ಥ ಮಾಡ್ಕೊಳಕ್ಕೆ ಅಂಥವು ಭಾಳ ಪ್ರಮುಖವಾದಂಥ ಇರಬೇಕು ಅಂತ ನನ್ನ ಸಲಹೆ ಇದೆ. ಮುಂದಿನ ಥರ ಆ ರೀತಿ ಮಾಡ್ಬೇಕಂತೇಳಿ ನಿಮ್ಗೆ ಮಾಡಬೇಕು ಅಂತ ಮಾಡ್ತೀವಿ. ಇವತ್ತು ಅನೇಕ ಜನ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಇದರಲ್ಲಿ ದೊಡ್ಡ ದೊಡ್ಡ ಕೀರ್ತಿಯನ್ನು ಪಡ್ಕೊಂಡವ್ರಿ. ಶಿಕ್ಷಣ ಒಂದಾನೊಂದು ಕಾಲಕ್ಕೆ ಶಿಕ್ಷಣ ಅಷ್ಟು ಇರಲಿಲ್ಲ. ಕಳೆದ 10-15 ವರ್ಷದಿಂದ ಶಿಕ್ಷಣವನ್ನು ಬಹಳ ಉತ್ತಮವಾದಂಥ ರೀತಿಯಿಂದ ಪಡೆದುಕೊಂಡು ಇವತ್ತು ರಾಜ್ಯಕ್ಕೂ ಕೆಲವರು ಇಬ್ಬರು ಬೆಂಗಳೂರು ರ್ಯಾಂಕ್ ತೆಗೆದಿದ್ದಾರೆ 2 ವರ್ಷದ ಹಿಂದ್ಗಡೆ PUCಯಲ್ಲಿ. ಹಾಗೆ ಮಕ್ಕಳು ಸಾಕಷ್ಟು ಸುಧಾರಣೆ ಆಗಿದ್ದಾರೆ. ಮತ್ತೆಲ್ಲ ಇಲ್ಲದರ ಅನೇಕ ರೀತಿ ತಮಗೆ ಉದ್ಯೋಗ ಮಾಡ್ತಾರೆ. ಇವತ್ತು ಹೋಟೆಲ್ ಉದ್ಯಮಿ ನಿಮ್ಮಲ್ಲಿ ಎಷ್ಟೋ ಜನ ನಮ್ಮೆಲ್ಲ ಫ್ರೆಂಡ್ಸ್ ಬರ್ತಾರೆ, ಎಲ್ಲ ಸ್ನೇಹಿತರು, ಇವತ್ತೊಂದು ಸ್ವಲ್ಪ ಸಾವಜಿ ಹೋಟೆಲ್ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಸಾವಜಿ ಹೋಟೆಲ್ ವ್ಯವಸ್ಥೆ ಮಾಡಿ ಅಂತಾರೆ. ಎಲ್ಲ ಸ್ನೇಹಿತರಿಗೆ ಹೇಳ್ತೀರಿ. ಒಟ್ಟಾರೆ ಸಂಘಟನೆ ಮಾಡಿದ್ರಿ, ಭಾಳ ಖುಷಿ ಅನಿಸ್ತದೆ. ಈ ಹುಬ್ಬಳ್ಳಿಯ ಒಂದು ರಕ್ಷಣೆ ಇವತ್ತು ಏನಾದರೂ ಆಗಿದ್ರೆ ಅಲ್ಲಿ ಘಟನಾವಳಿ ಹಲವಾರು ವಿಚಾರಗಳನ್ನು ನೋಡಿದಾಗ ಗಟ್ಟಿಯಾಗಿ ನಿಂತು ಹುಬ್ಬಳ್ಳಿಯ ರಕ್ಷಣೆ ಮಾಡುವುದು, ಹಿಂದೂ ಸಮಾಜ ರಕ್ಷಣೆ ಮಾಡುವುದು ಯಾರಿಗೆ ಯಶಸ್ವಿ ಸಮಾಜ. ಆ ರೀತಿ ಇವತ್ತು ಅವರು ಶಾಸ್ತ್ರತೆ ಸಹಸ್ರ ಆ ದೇವರಿದ್ದಾರಲ್ಲ, ಅವರ ಒಂದು ನೇತೃತ್ವ, ಅವರ ಒಂದು ಸ್ಫೂರ್ತಿಯಿಂದ ಕೆಲಸ ಮಾಡುವಂಥ ಒಂದು ಸಮಾಜ ಎಸ್ಎಸ್ ಸಮಾಜ. ಅದಕ್ಕಾಗಿ ಯಾವಾಗಲೂ ಅದರಲ್ಲಿ ನಮ್ಮ ಕ್ಷೇತ್ರ ಕುಟುಂಬಕ್ಕೂ ಮತ್ತು ಎಸ್ಎಸ್ ಸಮಾಜಕ್ಕೂ ಯಾವಾಗಲೂ ಒಂದು ಕುಟುಂಬದ ಸೌಹಾರ್ದ ರೀತಿಯಾದ ವಾತಾವರಣ. ನಮ್ಮ ತಂದೆಯವರು ಎಸ್ಎಸ್ ಶೆಟ್ಟರು ಎಲ್ಲಿಂದ ಆಸ್ಪತ್ರೆಗಳು ಕಮ್ಯುನಿಟಿ ಮಾಡುತ್ತಾ ಬರ್ತಾರೆ. GH ಎಂಟ್ರಿ ಚೆಕ್ ಒಂದ್ಸಲ ಅವರೇ ಆಯ್ಕೆಯಾದರು, ಭಾಳ ಮಂದಿ ಪಾರ್ಟಿಸ್ ಮಾಡಿದ್ರು, ವಿಡ್ರಾ ಮಾಡಿಕೊಂಡು ಚೆನ್ನದ. ನಮ್ಮ ತಂದೆಯವರು ಅದೇ ಭಾಗದಿಂದ ಅವಿರೋಧವಾಗಿ ಆಯ್ಕೆಯಾಗುವಂಥ ಕೆಲಸಗಳು ತಯಾರು ಮಾಡಿದರೆ ಎಸ್ಎಸ್ಸಿ ಸಮಾಜ. ಹೀಗಾಗಿ ಇವತ್ತು ಸಮಾಜಕ್ಕೂ ನಮಗೊಂದು ಒಂದು ನಂಟು, ಆ ನಂಟಿನ ಪ್ರಕಾರ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಯಾವಾಗಲೂ ಕೆಲಸ ಮಾಡ್ಕೊಂಡು ಬಂದಿದೆ. ಮತ್ತು ಯಾವುದೇ ಸಂದರ್ಭದಲ್ಲಿ ನಾನು ಅಲ್ಲಿ ಜನಪ್ರತಿಯಾಗಿ ಕೆಲಸ ಮಾಡುವಾಗ ಪ್ರತಿ ಹಂತದಲ್ಲಿ ಎಸ್ಎಸ್ಕೆ ಸಮಾಜದ ಯಾವುದೇ ಕೆಲಸ ಬಂದರೆ ಮೊದಲ ಆದ್ಯತೆ ಮೇಲೆ ಕೆಲಸ ಮಾಡುವಂಥ ಕೆಲಸ ನಾವು ಯಾವಾಗಲೂ ಮಾಡ್ತೀವಿ. ಹೀಗಾಗಿ ಆ ಸಮಾಜದ ಬಗ್ಗೆ ಒಂದು ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಂಥ ವ್ಯಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅದೇ ಪ್ರೀತಿ ವಿಶ್ವಾಸವನ್ನು ನೀವು ಸಹಿತ ನಮ್ಮ ಮೇಲೆ ತೋರಿಸಿದ್ದೀರಿ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಪ್ರಯೋಗಿಸ್ತಾರೆ. ಮತ್ತು ಒಂದು ಈಗ ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಚರ್ಚೆ ಬಂತು.
ಇವತ್ತು ರಾಜಕೀಯ ಬಗ್ಗೆ ಚರ್ಚೆ ಬಂದಾಗ ಇವತ್ತು ನಮ್ಮ ಪಕ್ಷದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಅಶೋಕ್ ಲಾಟಿ ಅವರು ಶಾಸಕರಾಗಿದ್ದು ಭಾರತೀಯ ಜನತಾ ಪಾರ್ಟಿಯಿಂದ ಅನ್ನುವಂಥ ಮಾತುಗಳು ಎಂ ಜಿ ಸರ್ಕಾರ ಹಿರಿಯರು, ಸಮಾಜದ ಹಿರಿಯರು, ಬಿಜೆಪಿ